ಅಮ್ಮ, ನಾನು ನಿನ್ನ ಹೊಟ್ಟೆಲಿರೋ ಭ್ರೂಣನಮ್ಮ. ಕೇಳಿಸ್ಕೊತಿದೀಯಾ ತಾನೇ? ನನಗೇನೋ ನಿನ್ನ ಹೊಟ್ಟೆಲಿ ಬರೋಕ್ಕೆ ತುಂಬ ಇಷ್ಟ. ಆದರೆ ಈ ಸಮಾಜ ಸರಿ ಇಲ್ಲ ಕಣಮ್ಮ. ನಿನಗೆ ಗೊತ್ತಲ್ವಾ, ಆ ದೇವರು ನನ್ನನ್ನು ಹೆಣ್ಣಾಗಿ ನಿನ್ನ ಹೊಟ್ಟೆಲಿ ಬಿಟ್ಟ. ಆದರೆ ಈ ಜಗತ್ತಿನ ಕೃತ್ಯಗಳನ್ನು ನೋಡ್ತಾ ಇದ್ದರೆ ಹೆಣ್ಣಾಗಿ ಭೂಮಿಗೆ ಬರೋದೇ ತಪ್ಪು ಅಂತ ಅನಿಸ್ತಿದೆಯಮ್ಮ. ಯಾಕಮ್ಮ? ಹೆಣ್ಣು ಚೆನ್ನಾಗಿ ಓದಬಾರ್ದಾ? ಹೆಣ್ಣು ಚೆನ್ನಾಗಿ ಬಟ್ಟೆ ಹಾಕ್ಕೊಂಡು ತಿರ್ಗಬಾರ್ದಾ? ಹೆಣ್ಣು ಎಲ್ಲರೊಟ್ಟಿಗೆ ಬೆರಿಬಾರ್ದಾ? ಯಾಕಮ್ಮ ಗಂಡಸರ ಕಾಮ ದೃಷ್ಟಿಗೆ ಹೆಣ್ಣು ಮಾತ್ರ ಬಲಿಯಾಗಬೇಕು? ಇಂಥ ಸಮಾಜದಲ್ಲಿ ನಮ್ಮಂಥ ಹೆಣ್ಮಕ್ಳಿಗೆ ಬೆಲೆ ಇದೆಯೇನಮ್ಮ? ಜೀವ ಉಳಿಸ್ತಾ ಇರೋಂತಹ ವೈದ್ಯರನ್ನೇ ಬಿಡ್ತಾ ಇಲ್ಲ, ಇನ್ನು ನನ್ನಂತಹ ಸಾಮಾನ್ಯ ಕನ್ನಡನ ಬಿಡ್ತಾರೇನಮ್ಮ? ನಾನು ನಿನ್ನ ಹೊಟ್ಟೆಲಿರೋ ಭ್ರೂಣನಮ್ಮ. ನನಗೇನೋ ಭೂಮಿಗೆ ಬರೋಕ್ಕೆ ಇಷ್ಟ ಇದೆಯಮ್ಮ. ಆದರೆ ಈ ಭೂಮಿಯಲ್ಲಿರೋ ಕಾಮುಕರು ನನ್ನ ಮೇಲೆ ದೃಷ್ಟಿ ಹಾಕದೆ ಇರ್ತಾರೇನಮ್ಮ? ಬೇಡಮ್ಮ, ನಾನು ಆ ದೇವರಲ್ಲಿ ಮನವಿ ಮಾಡ್ತೇನೆ. ಬೇಡ, ಮುಂದೊಂದು ಜನ್ಮ ಇದ್ದರೆ ನಿನ್ನ ಹೊಟ್ಟೆಯಲ್ಲಿಯೇ ಗಂಡು ಮಗುವಾಗಿ ಹುಟ್ಟು ಬರ್ತೀನಮ್ಮ.